ಉತ್ತರ ಕರ್ನಾಟಕಕ್ಕೆ ಕೈ ಸರ್ಕಾರದಿಂದ ಬಂಪರ್ ಗಿಫ್ಟ್. ಹಾಗಾದ್ರೆ ಏನು ಅಂತಹ ಬಂಪರ್ ಗಿಫ್ಟ್ ಕೊಡ್ತಾ ಇದ್ದಾರೆ? ಉತ್ತರ ಕರ್ನಾಟಕ ಭಾಗಕ್ಕೆ ಕೈ ಸರ್ಕಾರ ಬಂಪರ್ ಗಿಫ್ಟ್ ಅಂತೆ. ಬರೋಬ್ಬರಿ 3,000 ಕೋಟಿ ಪ್ಯಾಕೇಜ್ ಘೋಷಣೆ ಮಾಡೋ ಸಾಧ್ಯತೆ ಇದೆ. ಇಂದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಂಪುಟ ಸಭೆ. 3,000 ಕೋಟಿ ಪ್ಯಾಕೇಜ್, ವಿವಿಧ ಯೋಜನೆಗೆ ಗ್ರೀನ್ ಸಿಗ್ನಲ್. ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಸದನಕ್ಕೆ ಸಿಎಂ ಉತ್ತರವನ್ನ ಕೊಡ್ತಾರೆ. ಸರ್ಕಾರಿ ನೌಕರರ ಮುಂಬಡ್ತಿಯಲ್ಲೂ ಕೂಡ ಒಳ ಮೀಸಲಾತಿ. ಇಂದಿರಾ ಕಿಟ್ನಲ್ಲಿ ಕೆಲ ಮಾರ್ಪಾಡು ಮಾಡುವ ಸಾಧ್ಯತೆ ಕೂಡ ಇದೆ. ಈ ಒಂದು ಉತ್ತರ ಕರ್ನಾಟಕ ಭಾಗಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರುವಂತಹ ಜನರು ಬಹಳ ಟೆನ್ಷನ್ನಲ್ಲಿದ್ರು. ಈ ಒಂದು ಸದನ ಪ್ರಾರಂಭ ಆದರೆ ಜನರಿಗೆ ಅಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಂಗಾಗುತ್ತೆ ಅಂತಂದರೆ, ಈಗಲಾದರೂ ನಮ್ಮ ಭಾಗಕ್ಕೆ ಏನಾದರೂ ಒಂದು ಕೊಡುಗೆ ಕೊಡ್ತಾರಾ ಅಥವಾ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರ ಅಂತ ಬಹಳ ಯೋಚನೆ ಮಾಡ್ತಾರೆ. ಕೇವಲ ಪ್ರತಿ ಬಾರಿ ಕೂಡ ನೀವು ಸದನದಲ್ಲಿ ಗಮನಿಸಬಹುದು ಅಥವಾ ಈ ಒಂದು ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಭಾಗದ ವಿಚಾರವಾಗಿ ಪ್ರಸ್ತಾಪ ಮಾಡೇ ಮಾಡ್ತೀವಿ ಅಂತ ಹೇಳ್ತಾರೆ. ಜೊತೆಗೆ ಪ್ರಸ್ತಾಪವೂ ಕೂಡ ಮಾಡ್ತಾರೆ. ಆದರೆ ಉತ್ತರ ಕರ್ನಾಟಕ ಭಾಗಕ್ಕೆ ಏನು ಸಿಗುತ್ತೆ ಈ ಒಂದು ಅಧಿವೇಶನದಲ್ಲಿ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಸದ್ಯಕ್ಕೆ ಕೈ ಸರ್ಕಾರದಿಂದ ಬಂಪರ್ ಗಿಫ್ಟ್ ಅನ್ನ ನೀಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಬರೋಬ್ಬರಿ 3,000 ಕೋಟಿ ಪ್ಯಾಕೇಜ್ ನ ಘೋಷಣೆ ಮಾಡುವ ಸಾಧ್ಯತೆ ಕೂಡ ಇದೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಂಪುಟ ಸಭೆ. 3,000 ಕೋಟಿ ಪ್ಯಾಕೇಜ್, ವಿವಿಧ ಯೋಜನೆಗೆ ಗ್ರೀನ್ ಸಿಗ್ನಲ್ ನೀಡುವ ಸಾಧ್ಯತೆ ಇದೆ.